ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ಕೌಂಟರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಗೊಂದಲದ ಬಗ್ಗೆ ಮೋದಿ ಟೀಕೆ ಮಾಡಿದ್ದಕ್ಕೆ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಸಿಎಂ ಕುರ್ಚಿ ಗೊಂದಲ ನಮ್ಮ ಪಕ್ಷದ ಆಂತರಿಕ ವಿಚಾರ. ಕಾದಾಟ ಇರ್ಬೋದು, ಹೊಡೆದಾಟವೇ ಇರ್ಬೋದು, ಘರ್ಷಣೆಗಳೇ ಇರ್ಬೋದು, ಅದು ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು. ಅದನ್ನು ನಮ್ಮ ವರಿಷ್ಠರು ಬಗೆಹರಿಸ್ತಾರೆ ಅಂತ ಹೇಳಿ ಮೋದಿ ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಮೋದಿ ಅವರು ಯಾವ ದೃಷ್ಟಿಯನ್ನು ಇಟ್ಟುಕೊಂಡು ಹೇಳಿದ್ದಾರೋ ನನಗೆ ಗೊತ್ತಿಲ್ಲ, ಈ ಬಗ್ಗೆ ಅವರನ್ನೇ ಕೇಳಬೇಕು ಅಂತ ಹೇಳಿ ಕೂಡ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ನಮ್ಮ ಸರ್ಕಾರ ಕೇರಳ ಕರ್ನಾಟಕವಷ್ಟೇ ಅಲ್ಲ, ಬೇರೆ ಕಡೆಗಳಲ್ಲೂ ಕೂಡ ಇದ್ದೇ ಇರುತ್ತೆ. ಅವ್ರು ಹೇಳುವ ಅರ್ಥ ಅವ್ರಿಗೇ ಗೊತ್ತು ಅಂತ ಹೇಳಿ ಕೌಂಟರ್ ಕೊಟ್ಟಿರುವಂಥದ್ದು ಸತೀಶ್ ಜಾರಕಿಹೊಳಿ. ಕೇರಳದಲ್ಲೂ ಕೂಡ ಅದೇ ರೀತಿ ನಡೀತಾ ಇದೆ, ಹಿಂದೆ ಪಂಜಾಬ್ನಲ್ಲೂ ಕೂಡ ಹಂಗೆ ಆಗಿದೆ ಅನ್ನುವ ಮಾತನ್ನ ಹೇಳಿದ್ದಾರೆ. ಏನ್ ಸರ್ ಒಳಾರ್ಥ ಏನು? ಅವ್ರನ್ನ ಕೇಳ್ಬೇಕಲ್ಲ. ಅವ್ರನ್ನ ಮೋದಿ ಅವ್ರು ಯಾವ ದೃಷ್ಟಿ ಇಟ್ಟು ಹೇಳಿದಾರ ಗೊತ್ತಿಲ್ಲ. ನಮ್ಮ ಸರ್ಕಾರ ಕೇರಳದಲ್ಲಿ ಇರ್ತೈತೆ, ಕರ್ನಾಟಕದಲ್ಲಿ ಇರ್ತೈತೆ, ಬೇರೆ ಕಡೆನೂ ಇದ್ದೇ ಇರ್ತೈತೆ. 5 ವರ್ಷವರೆಗೆ ಇದ್ದೇ ಇರ್ತೈತೆ, ಪ್ರಶ್ನೆ ಇಲ್ಲ. ಅವ್ರು ಹೇಳೋ ಅರ್ಥ ಇನ್ನು ಅವ್ರಿಗೆ ಗೊತ್ತು, ಅವ್ರು ಹೇಳಬೇಕು. ಅಂದ್ರೆ ಸಿಎಂ ಬದಲಾವಣೆ ಆಗ್ಬಹುದು ಅಥವಾ ಸಿಎಂ ಪಟ್ಟಕ್ಕಾಗಿ ಕಾದಾಟ ನಡೀತಿದೆ ಅದು ನಮ್ಮ ಪಾರ್ಟಿ ಆಂತರಿಕ ವಿಚಾರ. ಅದು ಕಾದಾಟ ಇರ್ಬೋದು, ಹೊಡೆದಾಟ ಇರ್ಬೋದು, ಘರ್ಷಣೆ ಇರ್ಬೋದು, ಅದು ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟದ್ದು. ನಮ್ಮ ಪಕ್ಷದ ವರಿಷ್ಠರು ಅದನ್ನ ಬಗೆಹರಿಸ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.